ನೋಡಿ, ವಕ್ಫ್ ತಿದ್ದುಪಡಿ ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಮಂಗಳೂರಿನಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರು ಸಮರವನ್ನ ಸಾರಿದ್ದಾರೆ. ಮಂಗಳೂರಿನಲ್ಲಿ ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಶುರುವಾಗ್ತಾ ಇದೆ. ಉಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ದೊಡ್ಡ ಸಮಾವೇಶ. ಕಡಲನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಯಾವುದೇ ರೀತಿ ತೊಂದರೆ ಆಗದಂತೆ, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಥವಾ ಸಾರ್ವಜನಿಕರಿಗೆ ಇದರಿಂದ ಯಾವ ರೀತಿ ತೊಂದರೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಕಡಲನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಕೂಡ ಇದೆ. 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅರಸೇನೆ ಭದ್ರತೆ ಕೂಡ ಇದೆ. ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರ ತಪಾಸಣೆ ಕೂಡ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಯಾರು ಕಲ್ಗಿಲ್ ಹೊಡೆದ್ರಪ್ಪ, ಮತ್ತೆ ಏನಾದ್ರೂ ಶಾಂತಿ ಕದಡುವಂತ ಪ್ರಯತ್ನ ಆಯಿತು, ಅದಕ್ಕೆ ಎಲ್ಲರನ್ನು ಚೆಕ್ ಮಾಡಿ ಬಿಡಲಾಗುತ್ತೆ. ಸಾಕಷ್ಟು ಜನರು ಸೇರುವಂತ ನಿರೀಕ್ಷೆ ಇರುವಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ, ಅನಾಹುತ ಆಗತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಈ ಪ್ರತಿಭಟನೆಯಿಂದ ಯಾವ ಸಮಸ್ಯೆ ಆಗಬಾರದು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಅರಸೇನೆ ಭದ್ರತೆ ಕೂಡ ಇದೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಮುಸ್ಲಿಮರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಏನು ಕೆಲವೇ ಹೊತ್ತಲ್ಲಿ ಈ ಪ್ರತಿಭಟನೆ ಶುರುವಾಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ 75 ಅರ್ಜಿಯನ್ನ ಸಲ್ಲಿಸಲಾಯಿತು ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಜಡ್ಜ್ ಹೇಳಿದ್ರು 75 ಅಲ್ಲ, ನಮಗೆ ವಿಚಾರಣೆ ಮಾಡ್ತಾ ಇರೋಕ್ಕೆ ಟೈಮ್ ಇಲ್ಲ, ಇದರಲ್ಲಿ ಒಂದಿಷ್ಟು 5 ಆರಿಸಿ ಕೊಡಿ, ನಮಗೆ ಅದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು. 5 ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿದ್ರು. ಅದೀಗ ಮಧ್ಯಂತರ ಆದೇಶ ಕೂಡ ಒಂದು ಹೊರಡಿಸಲಾಯಿತು. ವಕ್ಫ್ನಲ್ಲಿ ಯಾವುದೇ ರೀತಿಯಾದಂತಹ ತಿದ್ದುಪಡಿ ಅಂದ್ರೆ ಸದ್ಯದ ಮಟ್ಟಿಗೆ ಮಾಡುವಂತ ಅವಶ್ಯಕತೆ ಇಲ್ಲ, ಮುಂದಿನ ವಿಚಾರಣೆ ಬರೋ ತನಕ ಕಾಯಬೇಕಾಗತ್ತೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಲು ಕೂಡ ಈಗಾಗಲೇ ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಸದ್ಯ ಏನ್ ನಡೀತಾ ಇದೆ? ಈಗಾಗಲೇ ಪ್ರತಿಭಟನೆ ಶುರು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಯಾರೆಲ್ಲ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ? ರಾಷ್ಟ್ರಮಟ್ಟದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರಾ? ಖಂಡಿತವಾಗಿಯೂ ಈಗಾಗಲೇ ಎಲ್ಲಾ ರೀತಿಯ ಪ್ರತಿಭಟನಾ ಸಭೆಗೆ ತಿದ್ದುಪಡಿ ಕಾನೂನು ವಿರೋಧಿ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ನಡೆಯುವಂತಹ ಸಭೆ, ಪ್ರತಿಭಟನಾ ಸಮಾವೇಶ ಇದು ಮಂಗಳೂರಿನ ಕಣ್ಣೂರಿನ ಶಾ ಗಾರ್ಡನ್ ನಡೀತಾ ಇರುವಂತದ್ದು. ಸುಮಾರು 50,000ದಿಂದ 1,00,000 ಜನ ಸೇರುವಂತ ನಿರೀಕ್ಷೆ ಇರುವಂತದ್ದು. ರಾಜ್ಯದ ಪ್ರಮುಖ ಉಲೇಮಗಳು ಹಾಗೂ ಕಾಜಿಗಳು ಸೇರ್ಕೊಂಡು ಇದನ್ನ ನೇತೃತ್ವವನ್ನು ವಹಿಸಿರುವಂತದ್ದು. ಈಗಾಗಲೇ ಜನ ಎಲ್ಲಾ ಭಾಗದಿಂದ ಜನ ಕೂಡ ಹರಿದು ಬರ್ತಾ ಇದೆ. 5 ಜಿಲ್ಲೆಗಳಿಂದ ಜನ ಬರ್ತಾ ಇರುವಂತದ್ದು. ಹಾಗಾಗಿ ಎಲ್ಲರೇ ಕೂಡ ನಡೆಸಿ ಗ್ರೌಂಡ್ ಮೈದಾನಕ್ಕೆ ಬಿಡುತ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನ ಪ್ರತಿಭಟನಾ ಸುಮಾರು 6 ಪ್ರತಿಭಟನಾ. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿ. ನೋಡಿ, ವಕ್ಫ್ ತಿದ್ದುಪಡಿ ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಮಂಗಳೂರಿನಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರು ಸಮರವನ್ನ ಸಾರಿದ್ದಾರೆ. ಮಂಗಳೂರಿನಲ್ಲಿ ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಶುರುವಾಗ್ತಾ ಇದೆ. ಉಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ದೊಡ್ಡ ಸಮಾವೇಶ. ಕಡಲನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಯಾವುದೇ ರೀತಿ ತೊಂದರೆ ಆಗದಂತೆ, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಥವಾ ಸಾರ್ವಜನಿಕರಿಗೆ ಇದರಿಂದ ಯಾವ ರೀತಿ ತೊಂದರೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಕಡಲನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಕೂಡ ಇದೆ. 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅರಸೇನೆ ಭದ್ರತೆ ಕೂಡ ಇದೆ. ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರ ತಪಾಸಣೆ ಕೂಡ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಯಾರು ಕಲ್ಗಿಲ್ ಹೊಡೆದ್ರಪ್ಪ, ಮತ್ತೆ ಏನಾದ್ರೂ ಶಾಂತಿ ಕದಡುವಂತ ಪ್ರಯತ್ನ ಆಯಿತು, ಅದಕ್ಕೆ ಎಲ್ಲರನ್ನು ಚೆಕ್ ಮಾಡಿ ಬಿಡಲಾಗುತ್ತೆ. ಸಾಕಷ್ಟು ಜನರು ಸೇರುವಂತ ನಿರೀಕ್ಷೆ ಇರುವಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ, ಅನಾಹುತ ಆಗತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಈ ಪ್ರತಿಭಟನೆಯಿಂದ ಯಾವ ಸಮಸ್ಯೆ ಆಗಬಾರದು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಅರಸೇನೆ ಭದ್ರತೆ ಕೂಡ ಇದೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಮುಸ್ಲಿಮರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಏನು ಕೆಲವೇ ಹೊತ್ತಲ್ಲಿ ಈ ಪ್ರತಿಭಟನೆ ಶುರುವಾಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ 75 ಅರ್ಜಿಯನ್ನ ಸಲ್ಲಿಸಲಾಯಿತು ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಜಡ್ಜ್ ಹೇಳಿದ್ರು 75 ಅಲ್ಲ, ನಮಗೆ ವಿಚಾರಣೆ ಮಾಡ್ತಾ ಇರೋಕ್ಕೆ ಟೈಮ್ ಇಲ್ಲ, ಇದರಲ್ಲಿ ಒಂದಿಷ್ಟು 5 ಆರಿಸಿ ಕೊಡಿ, ನಮಗೆ ಅದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು. 5 ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿದ್ರು. ಅದೀಗ ಮಧ್ಯಂತರ ಆದೇಶ ಕೂಡ ಒಂದು ಹೊರಡಿಸಲಾಯಿತು. ವಕ್ಫ್ನಲ್ಲಿ ಯಾವುದೇ ರೀತಿಯಾದಂತಹ
ತಿದ್ದುಪಡಿ ಅಂದ್ರೆ ಸದ್ಯದ ಮಟ್ಟಿಗೆ ಮಾಡುವಂತ ಅವಶ್ಯಕತೆ ಇಲ್ಲ. ಮುಂದಿನ ವಿಚಾರಣೆ ಬರೋ ತನಕ ಕಾಯಬೇಕಾಗತ್ತೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಉತ್ತರ ಕೊಡಲು ಕೂಡ ಈಗಾಗಲೇ ಕೊಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಸದ್ಯ ಏನ್ ನಡೀತಾ ಇದೆ? ಈಗಾಗಲೇ ಪ್ರತಿಭಟನೆ ಶುರು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಯಾರೆಲ್ಲ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ? ರಾಷ್ಟ್ರಮಟ್ಟದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರಾ? ಖಂಡಿತವಾಗಿಯೂ ಈಗಾಗಲೇ ಜಿಲ್ಲಾಧಿಕಾರಿಯ ಪ್ರತಿಭಟನಾ ಸಭೆಗೆ ತಿದ್ದುಪಡಿ ಕಾನೂನು ವಿರೋಧಿ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ನಡೆಯುವಂತಹ ಸಭೆ, ಪ್ರತಿಭಟನಾ ಸಮಾವೇಶ ಇದು ಮಂಗಳೂರಿನ ಕಣ್ಣೂರಿನ ಶಾ ಗಾರ್ಡನ್ ನಲ್ಲಿ ನಡೀತಾ ಇರುವಂತದ್ದು. ಸುಮಾರು 50,000ದಿಂದ 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇರುವಂತದ್ದು. ರಾಜ್ಯದ ಪ್ರಮುಖ ಉಲೇಮಗಳು ಅದು ಕಾಜಿಗಳು ಸೇರ್ಕೊಂಡು ಇದನ್ನ ನೇತೃತ್ವವನ್ನು ವಹಿಸಿರುವಂತದ್ದು. ಈಗಾಗಲೇ ಜನ ಎಲ್ಲಾ ಭಾಗದಿಂದ ಜನ ಕೂಡ ಹರಿದು ಬರ್ತಾ ಇದೆ. 5 ಜಿಲ್ಲೆಗಳಿಂದ ಜನ ಬರ್ತಾ ಇರುವಂತದ್ದು. ಅದರಲ್ಲಿ ಕೂಡ ನಡೆಸಿ ಏನು ಗ್ರೌಂಡ್ ಮೈದಾನಕ್ಕೆ ಬಿಡುತ್ತಾ ಇದೆ. ಇನ್ನೇನು ಕೆಲವೇ ಹೆಚ್ಚಿನ ಪ್ರತಿಭಟನಾ ಸುಮಾರು 6 ಪ್ರತಿಭಟನಾ. ಓಕೆ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿ. ನೋಡಿ, ವಕ್ಫ್ ತಿದ್ದುಪಡಿ ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಮಂಗಳೂರಿನಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರು ಸಮರವನ್ನ ಸಾರಿದ್ದಾರೆ. ಮಂಗಳೂರಿನಲ್ಲಿ ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಶುರುವಾಗ್ತಾ ಇದೆ. ಉಲಮಾ ಸಮನ್ವಯ ಸಮಿತಿ ಬೃಹತ್ ಹೋರಾಟ ಇದು. ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ದೊಡ್ಡ ಸಮಾವೇಶ. ಕಡಲನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಯಾವುದೇ ರೀತಿ ತೊಂದರೆ ಆಗದಂತೆ, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಥವಾ ಸಾರ್ವಜನಿಕರಿಗೆ ಇದರಿಂದ ಯಾವ ರೀತಿ ತೊಂದರೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಕಡಲನಗರಿಯಲ್ಲಿ ಖಾಕಿ ಪಡೆಯ ಸರ್ಪಗಾವಲು ಕೂಡ ಇದೆ. 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಅರಸೇನೆ ಭದ್ರತೆ ಕೂಡ ಇದೆ. ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರ ತಪಾಸಣೆ ಕೂಡ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಯಾರು ಕಲ್ಗಿಲ್ ಹೊಡೆದ್ರಪ್ಪ, ಮತ್ತೆ ಏನಾದ್ರೂ ಶಾಂತಿ ಕದಡುವಂತ ಪ್ರಯತ್ನ ಆಯಿತು, ಅದಕ್ಕೆ ಎಲ್ಲರನ್ನೂ ಚೆಕ್ ಮಾಡಿ ಬಿಡಲಾಗುತ್ತೆ. ಸಾಕಷ್ಟು ಜನರು ಸೇರುವಂತ ನಿರೀಕ್ಷೆ ಇರುವಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ, ಅನಾಹುತ ಆಗತ್ತೆ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು, ಈ ಪ್ರತಿಭಟನೆಯಿಂದ ಯಾವ ಸಮಸ್ಯೆ ಆಗಬಾರದು. ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಅರಸೇನೆ ಭದ್ರತೆ ಕೂಡ ಇದೆ. ವಕ್ಫ್ ತಿದ್ದುಪಡಿ ವಿರೋಧಿಸಿ ಮುಸ್ಲಿಮರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಏನು ಕೆಲವೇ ಹೊತ್ತಲ್ಲಿ ಈ ಪ್ರತಿಭಟನೆ ಶುರುವಾಗ್ತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ 75 ಅರ್ಜಿಯನ್ನ ಸಲ್ಲಿಸಲಾಯಿತು ವಕ್ಫ್ ತಿದ್ದುಪಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಜಡ್ಜ್ ಹೇಳಿದ್ರು 75 ಅಲ್ಲ, ನಮಗೆ ವಿಚಾರಣೆ ಮಾಡ್ತಾ ಇರೋಕ್ಕೆ ಟೈಮ್ ಇಲ್ಲ, ಇದರಲ್ಲಿ ಒಂದಿಷ್ಟು 5 ಆರಿಸಿ ಕೊಡಿ, ನಮಗೆ ಅದನ್ನು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು. 5 ಅರ್ಜಿಯನ್ನ ವಿಚಾರಣೆಯನ್ನ ಮಾಡಿದ್ರು. ಅದೀಗ ಮಧ್ಯಂತರ ಆದೇಶ ಕೂಡ ಒಂದು ಹೊರಡಿಸಲಾಯಿತು. ವಕ್ಫ್ನಲ್ಲಿ ಯಾವುದೇ ರೀತಿಯಾದಂತಹ ತಿದ್ದುಪಡಿ ಅಂದ್ರೆ ಸದ್ಯದ ಮಟ್ಟಿಗೆ ಮಾಡೋ